ಕುಂತೀವನ ಇಲ್ಲ ಯೋಸ ಮೈ ಮೇಲೆ ಕುಂತೀವನ್ರಿ ನಾವು ಕುಂತದ್ದು ನಾವು ಹೋಟ್ ಹಾಕಿದ್ದು ನಮ್ಮ ಎಮ್ಮೆಲ್ಲ ಮೈ ಮುಂದ ಮತ್ತೆ ಇಲ್ಲಿ ಯೋಸದ್ ಯಾಕೆ ಬರ್ಬೇಕು ನಮ್ ಪ್ರಶ್ನೆ ಈಗ ಸಾಕ್ ಬಿಡ್ರಿ ಯೋಸಬ್ ನಂಬಲ್ಲಿ ಬಂದಾನ ಈಗ ಪಿಡಿಒ ಎಲ್ಲಿ ಮನಿ ಮಾಡ್ಯಾನ ಅವಾಗಂತೂ ಮನಿ ಇಲ್ಲ ಪಿಡಿಒ ಎಲ್ಲಿ ಮನಿ ಮಾಡ್ಯಾನ ಅವ ಬರ್ತಾ ಬದಗಂತ ಇರಲ್ಲ ಗುಲ್ಬರ್ದಾಗ ಇರ್ಬೇಕು ನಾವು ಒಂದು 50 ಮಂದಿ ಪಿಡಿಒ ಮನಿಗೆ ಹೋಗೋದು ನಾವು ಮನಿ ಇಲ್ಲ ಅಲ್ಲೇ ಇರ್ತೀವಿ ಒಂದು 10 ಮಂದಿ ಅಧ್ಯಕ್ಷ ಮನೆಗೆ ಹೋಗಮ್ ನಮ್ಮ ಮನಿ ಇಲ್ಲ 200 ಮನಿ ಬೇರೆ ಊರಿಗೆ ಕೊಟ್ಟು ನಾವೆಲ್ಲಿರ್ಬೇಕು ನಾವೆಲ್ಲಿರೋದು ಈಗ ನಾವು ಮನಿ ಬೇಕಲ್ಲ ಅಧ್ಯಕ್ಷರ ಮನೆಗೆ ಹೋಗಮ್ರಿ ಮತ್ತೆ ಯುವ ಸಭಾ ಮನೆಗೆ ತಾಲೂಕು ಅಧಿಕಾರಿಯರ ಅವ್ರ ಮನೆಗೆ ಒಂದು 50 ಮಂದಿ ಹೋಗಮ್ರಿ ಆಮೇಲೆ ಲಾಸ್ಟ್ ಎಲ್ಲ ಉಳಿತೀವಲ್ಲ ಅದ್ರಾಗ ಬರ್ತಾಬಾದವರು MLA ಸಭಾ ಮನೆಗೆ ಅಂತ ಆಲ್ರೆಡಿ ಬಂದಿವಿ ನಾವಿಲ್ಲ ಇರ್ತೀವಿ ಇನ್ನ ಇದೆಲ್ಲಕ್ಕೂ ಮೇಲಾಗಿ ಅಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಪ್ರತಿ ಮಾತು ಎತ್ತಿದ್ರೆ ಸಂವಿಧಾನ ಅಂತ ಹೇಳ್ತಕ್ಕಂಥ ನಮ್ಮ ಘನ ಗೌರವಾನ್ವಿತ ಉಸ್ತುವಾರಿ ಸಚಿವರು ಅವರಿಗೆ ಈ ಒಂದು ಹೋರಾಟದ ಮಾಹಿತಿ ಹೋಗ್ಬೇಕ್ರಿ ಯಾಕಂದ್ರೆ ಅವ್ರು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಏನಾದ್ರೂ ತಪ್ಪಾದ್ರೆ ನೇರ ಹೊಣೆಗಾರನ ಅವ್ರಿಗೆ ಹೇಳ್ತೀವಿ ಅದ್ರ ಮತ್ತೆ ಅದು ಅವ್ರ ಇಲಾಖೆನೇ ಪಂಚಾಯತ್ ರಾಜ್ ಇಲಾಖೆ ಸಂವಿಧಾನದ ಅಡಿಯಲ್ಲಿ ನೀವೇನು ರಾಜಭಾರ ಮಾಡ್ತೀರಲ್ಲ ನಾವು ಓಟ್ ತಗೊಂಡಿಗೆಸಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸ್ಥಳಕ್ಕೆ ಬರ್ಬೇಕು ಯಾಕಂದ್ರೆ ನಾವು ಓಟ್ ಹಾಕಿದ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಆಗ್ಯಾರ MLA ಇಲ್ಲದ ಉಸ್ತುವಾರಿ ಸಚಿವರಿಗೆ ಹೇಳ್ರಿ ಯುವಕರಿಗೆ ಕಳ್ಸಿರಿ ಆದ್ರೆ ಈ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ನೀವು ನಮ್ಮ ಸಹೋದರರು ನಮ್ದು ಅರ್ಥ ಮಾಡ್ಕೋರಿ ಆಗಲಿ ಒಬ್ಬರು ಕಾರ್ಯಕರ್ತರಿಗೆ ಏನೋ ಅಂದ್ರು ಅದು ನಮ್ಗೆ ಬಹಳ ನೋವಾಯ್ತು ನೀ ಏನ್ ಹೇಳ್ತಿ ಅಂತೇಳಿ ನಾವು ಬಂದದ್ದು ನಮಗೆ ನೋವಿಗೋಸ್ಕರ ನೀವು ಒಬ್ರು ಇಲಾಖೆಯಲ್ಲಿ ಅಧಿಕಾರಿ ಇರ್ಬೋದು ಆದ್ರೆ ನಿಮಗೂ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇರ್ತಾರ ಹೋರಾಟಗಾರರಿ ಎದುರಿಸ್ತಕ್ಕಂಥ ಕೆಲಸ ಮಾಡ್ಬೇಡ್ರಿ ಅದು ಬಹಳ ದಿನ ನಡೆಯಲ್ಲ ಯಾಕಂದ್ರೆ ನಾವು ಯಾವುದೇ ಒಂದು ಹೋಟಿಗೆ ಮುಲಾಜಿಲ್ಲಾರ್ದಂಗೆ ನಾವು ಹೋರಾಟ ಮಾಡ್ತೀವಿ ನಂಬರ್ಗೆ ಯಾರಿಗೆ ಬಾಯಿ ಮುಚ್ಚಂದ್ರೆ ಸಾಧ್ಯ ಇಲ್ಲ ಅವ್ರು ಮೊದಲೇ ನಮ್ಮ ಸಾಮ್ರಾಟ್ ಹೇಳಿದಾಗೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯ ಬೂಟ ನೆಕ್ಕುವ ಒಬ್ಬ ಗುಲಾಮ ಅಧಿಕಾರಿ ಆಗ್ಬೇಡ್ರಿ ಒಬ್ಬ ಎಷ್ಟು ಕಿರಣ್ ಬೇಡಿ ಯಾರಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರ ಯಾವ್ದೋ ಒಂದು ಗುಲಾಮರ ಮಾತು ಕೇಳಿಸಿದ ಹೋರಾಟಗಾರರಿಗೆ ಮಾತಾಡ್ತಾರಲ್ಲ ಅದು ಭಾರತ ಸಂವಿಧಾನದ ಇಲ್ಲ ಯಾಕಂದ್ರೆ ನಾವು ಕಾನೂನು ಓದಿವಿ ನೀವು ಬರೇ ಅಲ್ಪ ಕಾನೂನು ಓದಿಗೆಸಿಂದ ಯಾವ್ದೋ ಅಲ್ಲಿ ನೌಕರಾಗಿರ್ತ ಅಷ್ಟೇ ಓದಿರ್ತೀರಿ ಹೋರಾಟಗಾರದವರು ಪ್ರತಿಯೊಬ್ಬರು ಹೋರಾಟಕ್ಕೆ ಏನ್ ಹೇಳ್ಬೇಕು ಯಾವ ಒಂದು ಶಬ್ದಕ್ಕೆ ಯಾವ ಸೆಕ್ಷನ್ ಇರ್ತದೆ ಅದನ್ನು ತಿಳಿದುಕೊಂಡು ಬಂದವರು ಮಾತ್ರ ಹೋರಾಟಗಾರಾಗ್ತಾರ ನೀವು ಮೊದಲು ಅರ್ಥ ಮಾಡ್ತಾರೆ